ಸ್ವಲ್ಪ ದಾರಿ ಐತೇನ್ರಲ್ಲಿ ಅಲ್ಲಿ ಕಾಣಂಗಿಲ್ಲ. ಇವು ಹೊರಗಿನ ಫ್ಲವರ್ ಏನು ಬರಗಿಲ್ಲ, ಎಲ್ಲ ಒಂದರಿ. ಇದು ಹಚ್ಚಿದ್ದು ಏನಿದ್ರಿ, ಸುಮ್ಮನೆ ಖಾಲಿ ಬಿಡಬಾರ್ದು ಹಚ್ಚಿದ್ರೆ ಅದ್ರ. ಆ್ಯಕ್ಚುಲಿ ಇದು ಒಳಗೆ ಬೆಳೆಯಂಗಿಲ್ಲ. ಇದನ್ನು ಒಳಗೆ ಬೆಳೆದಾರೆ ಬ್ರೊಕೋಲಿ ಅಂತ ಬೆಳೆದಾರೆ, ಹಸಿರು ಫ್ಲವರ್, ಹಸಿರು ಅದು ಬೆಳೆದಿದ್ದೀವಿ ನಾವು. ಈಗ ಖಾಲಿ ಬಿಡಬಾರ್ದು ಅಂತ ಹಚ್ಚಿದ್ವಿ. ಇದ್ರಾಗ ನಾವು ಸರ್ವ್ ಮಾಡ್ತೇವೆ, ಇದ್ರಾಗ ಹೆಚ್ಚಾಗಿ ಸರ್ವ್ ಮಾಡ್ತೇವೆ. ಈ ಕಬ್ಬಿಂದು ಇದು ಕಬ್ಬಿಂದಲ್ಲ, ಈ ಕ್ಯಾಬೇಜದ್ದು, ಫ್ಲವರ್ದು, ಟೊಮೆಟೊದ್ದು ಸರ್ವ್ ಮಾಡ್ತೇವೆ. ಈ ನಡು ಒಂದಿಟ್ಟು ಸೀಸನ್ ಈಗ ಭಾಳ ಇಲ್ಲ, ಖಾಲಿ ಆಗ್ಬಿಡು ಅಂತ ಹೇಳ್ಕೊತಿತ್ತು. ಕೆಟ್ಟು ಬರ್ದು ಇದು ಮೊದಲ ಇದು ಕಲರ್ ಕ್ಯಾಪ್ಸಿಕಮ್ ಬೆಳೆದಿತ್ತು ಇಲ್ಲಿ. ಕಲರ್ ಕ್ಯಾಪ್ಸಿಕಮ್ ಡಬ್ಬು ಮೆಣಸಿನಕಾಯಿ ಕಲರ್ ಹಳದಿ ಮತ್ತು ಕೆಂಪು ಅವು ಎಕ್ಸ್ಪೋರ್ಟ್ ಆಗ್ತವೆ. ಇದು ನಮ್ಗೆ ಇದು ಮ್ಯಾಲ ನೋಡಿರ್ಬೇಕು, ತಂತಿ ಇದು ನೋಡ್ಬೇಕು, ವೈರ್ ಅಲ್ಲಿ ಕಟ್ಟಿದ ನೋಡ್ಬೇಕು. ಅಲ್ಲೇ ಕಟ್ಟಿದ್ರೆ ಅಲ್ಲಿದಾಗ ಗಿಡ ಹೋಗಿದ್ದು, ಅಲ್ಲಿದಾಗ ಗಿಡ ಹೋಗಿದ್ದು. ಎಷ್ಟೋ ಇದ್ರಾಗ ನಿಮ್ಗೆ ಯಾಕೆ ಹೇಳಿದ್ರೆ ನೀವು ಹೆಂಗೆ ಹುಡುಗರು ಈ ಲೈನ್ಗೆ ಬರ್ರಿ ಅಂತ ಹೇಳೋ ವಿಚಾರ ತಂದೈತಿ. ಇದ್ರಾಗ 25 ಟನ್ ಬೆಳೆದಿತ್ತು. 25 ಟನ್. ಈಗ ಕಬ್ಬು ಬೆಳೆಯಂಗಿಲ್ಲ ಒಂದು ಎಕರೆಗೆ, ಇದು ಅರ್ಧ ಎಕರೆ ಐತಿ. ಅದು ಗೊತ್ತೈತಿ, ಅರ್ಧ ಎಕರೆ ಐತಿ, 25 ಬೆಳೆದಿತ್ತು. ಆ ವರ್ಷ ಕೊರೋನಾ ಐತೆ ನಮ್ಮದು, ಗೊತ್ತಿರಿ. 1919 ಕೊರೋನಾ ಐತಾವ. ಅವಾಗ 19-20 ಈ ಕ್ಯಾಪ್ಸಿಕಮ್ ಇರ್ತಿ. ಗೊತ್ತೇ ಅಂತರಾಗ ನಮ್ಗೆ ಪಕ್ಕ ರೇಟ್ ಬರಲಿಲ್ಲ. ರೇಟ್ ಬರಲಿಲ್ಲ ಅಂದ್ರೆ ಸಹಿತ ನಮ್ಗೆ 14.5 ಲಕ್ಷ ರೂಪಾಯಿ ಇದ್ರಾಗ ಒಂದೇ ಬೆಳೆ. ನಿಮ್ಮ ಹುಡುಗರು ತಿರಿ ಕೆಡ್ಸಾಕತ್ತಾನ. ಇದ್ರೆ ಯಾಕಪ್ಪ ಅಂದ್ರೆ ಇದ್ರೆ ಈ ಟೈಪ್ ತಿರಿ ಕೆಡ್ಸಿದಾರೆ ಅಂತ ಬರುವುದಿಲ್ಲ ಅದು. ಸರಿ, ಶೆಡ್ಡಿಗೆ ಎಷ್ಟು ಚಾರ್ಜ್ ಬರ್ತದೆ ನಿಮ್ಗೆ? ಗ್ರೀನ್ ಹೌಸ್ ರೆಡಿ ಮಾಡ್ಲಿಕ್ಕೆ ಎಷ್ಟು ಖರ್ಚು ಆಯ್ತು ರೀ? ಇದಕ್ಕೆ 20 ಲಕ್ಷ ರೂಪಾಯಿ ಖರ್ಚು ಬಂದೈತೆ ರೀ. 20 ಲಕ್ಷ ಬಂದ್ರೆ ರೀ ಗೌರ್ಮೆಂಟ್ ನಮಗೆ 50% ಕೊಟ್ಟಿದ್ದಾರೆ. ಅಂದ್ರೆ 10 ಲಕ್ಷ ರೂಪಾಯಿ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟೈತಿ. SC ST ಇದ್ರೆ ಅಂದ್ರೆ 80%, 90% ಅವ್ರಿಗೆ ಸಬ್ಸಿಡಿ ಐತಿ. ಅಂದ್ರೆ 20 ಲಕ್ಷ ಇದ್ರೆ ಬರೀ 2 ಲಕ್ಷ ತುಂಬಿದ್ರೆ ಸಾಕು. ಅವ್ರು 18 ಲಕ್ಷ ರೂಪಾಯಿ ಗೌರ್ಮೆಂಟ್ ಕೊಡ್ತೈತಿ. ಯಾರ್ಯಾರು ಮಾಡೋರಿದ್ರಿ ಅಂದ್ರೆ ನೀವು ಏನು ಮಾಡ್ಕೊಂಡು ಬೆನ್ನು ಹತ್ರಿ, ಇದು ಟೆಕ್ನಾಲಜಿ ತಿಳ್ಕೊಡ್ರಿ. ಆಮೇಲೆ ಇದಕ್ಕೆ ಹೆಂಗೆ ಮಾಡಬೇಕು, ಯಾವ ಬೆಳೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದ್ರೆ ನೀವು ಬೇಕಾದಷ್ಟು ಲಾಭ. ಎಲ್ಲಿ ನೀವು 10 ಎಕರೆದಾಗ ದುಡಿಬೇಕಾಗಿಲ್ಲ, ಬರೀ ಅರ್ಧ ಎಕರೆದೊಳಗನ ನೀವು ಬೆಳಿತೀವಿ. ಆದರೆ ಅಲ್ಲಿ ಮಾಡುವಂಥ ಬೆಳೆನೇ ಬೇರೆ ಇರ್ತಾವೆ. ಇದು ಹೇಳ, ಇದು ಇಲ್ಲಿ ಮಾಡಿ ಬೆಳೆ ಅಲ್ಲ. ಇದು ಸುಮ್ಮನೆ ಹೇಳ, ಇದು ಚೇಂಜ್ ಸಲುವಾಗಿ ಹಾಕಿದ್ದಾನೆ. ಇಲ್ಲಿ ಬ್ರೊಕೋಲಿ ಹಾಕಬೇಕಾಗ್ತೈತಿ, ಆಮೇಲೆ ಜುಕುಣಿ ಅದು ಬರ್ತಾವೆ ಅವನ್ನ ಹಾಕಬೇಕಾಗ್ತೈತಿ, ಆಮೇಲೆ ಕ್ಯಾಬೇಜ್ ಕೆರಡಿ ಕ್ಯಾಬೇಜ್ ಬರ್ತೈತಿ, ಆಮೇಲೆ ಕಲರ್ ಕ್ಯಾಪ್ಸಿಕಮ್ ಬರ್ತಾವೆ. ಪ್ಲಸ್ ಇನ್ನೊಂದು ಏನು ಬರ್ತದೆ ಬರ ಇಂಗ್ಲೀಷ್ ಕುಕುಂಬರ್ ಅಂತ ಬರ್ತಾವೆ. ಕುಕುಂಬರ್ ಸೌತೆಕಾಯಿ ಇಟ್ಟಿಟ್ಟು ಅದಂತೂ ವಿಪರೀತ ಬೆಳೆದಿದೆ. ನೀವು ನೋಡಿದ್ದೀರಿ ಎಲ್ಲ ಟಿವಿಯಾಗ, ಇದ್ರಾಗ ನೋಡಿದ್ದೀರಿ, ಯೂಟ್ಯೂಬ್ದಾಗ ನೋಡಿರ್ತೀರಿ. ಅವೆಲ್ಲ ಇದ್ರಾಗ ಬೆಳಿತಾರೆ. ನಮ್ಮ ಸೈಡ್ ಹೂವಿನ ಗಿಡಗಳು ಹಚ್ತಾರೆ, ಅದನ್ನು ಮಾಡ್ತಾರೆ. ಗುಲಾಬಿ ಹಚ್ತಾರೆ, ಆಮೇಲೆ ಇದು ಹೂವಿನ ಗಿಡನೂ ಹಚ್ತಾರೆ. ಇದು ಭಾಳ ಉಪಯೋಗ ಐತಿ ಮಾಡೋದು. ಅದಕ್ಕೆ ಇಲ್ಲ, ಇದು ನೀವು ಮಾಡಿರಪ್ಪ ಅಂದ್ರೆ ನೀವು ರೊಕ್ಕ ಮಾತ್ರ 1000-ದಾಗಲ್ಲ, ಲಕ್ಷದಾಗಲ್ಲ ಮಾರ್ಕೆಟ್ ಸಿಗ್ತೈತಿ. ಮಾರ್ಕೆಟ್ನು ಐತಿ. ಅದೆಲ್ಲನೂ ಮಹಾರಾಷ್ಟ್ರದಿಂದ ಬರ್ತೈತಿ. ಲೋಕಲ್ ಮಾರ್ಕೆಟ್ ಇಲ್ಲ. ಲೋಕಲ್ ಬೆಳಗಾವಿ ಮಾರ್ಕೆಟ್ ಪೇಟೆಗೂ ಮಾರಂಗಿಲ್ಲ. ಅವ್ರು ಹೋಗ್ತಾರೆ, ಅಲ್ಲಿ ಓದಿ ಏನು ಮಾಡ್ತಾರೆ, ಎಲ್ಲ ಕಡೆಯಿಂದ ಕೂಡಿಸ್ತಂದು ಗ್ರೇಡ್ ಮಾಡಿ ಚಲೋ ಇದ್ದು ಬೇರೆ ದೇಶಕ್ಕೆ ಕಳ್ತಾರೆ. ಆಮೇಲೆ ಸುಮಾರು ಇದ್ವಲ್ಲ ಇಲ್ಲಿ ಲೋಕಲ್ ಯಾರ್ಯಾರು ಕೊಟ್ಕೊಡೋದು. ಯಾವುದು 2.5 ತಿಂಗಳು ಖತಮ್. 2.5 ತಿಂಗಳು. ಈಗ ನಾವು 200 ಗಂಟೆ ಹೋಗಿರ್ತಾವೆ. 200 ಕಳಿಸಿದ್ವು. ಈಗ ಕ್ಯಾಪ್ಸಿಕಮ್ ಬೇಕಾದ್ರೆ ನೀವು ಅದು ತರುವ ಭಾಳ ಸುಟ್ಟು ಬರ್ತದೆ. 11 ರೂಪಾಯಿಗೆ ಒಂದು ತರು ರೀ. ಅದು 11, 12 ರೂಪಾಯಿ ಒಂದು ತರು ತಗೋತಾರೆ. ಆದರೆ ಅದು ಕ್ವಾಲಿಟಿನೂ ಹಂಗೆ ಇರ್ತೈತಿ. ಅದನ್ನ ಚಲೋ ಬೆಳೆದ್ರಪ್ಪ ಅಂದ್ರೆ ಹೇಳಿದ್ನಲ್ಲ ನಿಮ್ಗೆ ಲಕ್ಷ ಇಟ್ಟರೆ ರೊಕ್ಕ. ಅದು ಮಾಡೋರಿಗೆ ಇದ್ರಾಗ ಏನಾಗೈತಿ ಬಾರ, ಇದು ರೆಸ್ಟ್ರಿಕ್ಟೆಡ್ ಫಾರ್ಮಿಂಗ್. ಇದು ರೆಸ್ಟ್ರಿಕ್ಟೆಡ್ ಏನು, ಇದಾಗ ವಾತಾನುಕೂಲಿ ವೈರಸ್ನು ಕಂಟ್ರೋಲ್ ಆಗ್ತಾವೆ. ಎಲ್ಲನೂ ಯಾವುದನ್ನು ಪೂರ ಹೋಗಿದೆ ಅಂತ ಯಾರಿಗೂ ಹೇಳಕ್ಕೆ ಆಗೋದಿಲ್ಲ. 100ಕ್ಕೆ 90% ನಾವು ಕಂಟ್ರೋಲ್ ಮಾಡ್ಬೋದು. ಇದು ಕೀಟಗಳನ್ನ ಕಂಟ್ರೋಲ್ ಮಾಡ್ಬೋದು, ಮತ್ತು ಏನು ಹ್ಯುಮಿಡಿಟಿ ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಇಲ್ಲಿ ಬೆಳೆಯುವಂಥ ಬೆಳೆನೂ ಭಾಳ ಚಂದ ಗ್ರೋತ್ ಬೆಳಿತೈತಿ. ಎಲ್ಲನೂ ಬರ್ ಇದು ಹೇಳ ಈ ಟೆಕ್ನಿಕ್ ನೀವು ಬರ್ಬೇಕಾದ್ರೆ ಚೆನ್ನಾಗಿ ತಿಳ್ಕೊಂಡ್ರೆ ಇದು ಮಾಡಬೇಕು. ಇದಕ್ಕೆ ನೀವು ಕೈ ಹಾಕಿದ್ರೆ ಕೈ ಸುಟ್ಕೋತೀವಿ. ಯಾಕಂದ್ರೆ ಇದು ಹಾಕೋದು ರೊಕ್ಕ ಭಾಳ ಐತಿ. ರೊಕ್ಕ ಭಾಳ ಐತೆ ಅಂದಾಗ ನಾವು ಹಾಕಿದ್ರೆ ತೆಗಿಬೇಕು. ನನಗೆ ಬಂತು, ನಾವು ವರ್ಷ ಮಾಡಿದ್ವಿ. ನಮ್ಮ ಮಗ ಹೇಳಿದಾರೆ ಇಂಜಿನಿಯರ್ದಾನೆ, ಭಾಳ ಕಟ್ಬಿಟ್ಟು ಮಾಡಿ ಅವ್ನು ಏನು ಮಾಡಿಪ್ಪ 1 ವರ್ಷಕ್ಕೆ ಬರುವಂಗೆ ಮಾಡಿದ್ವಿ. 14.5 ಲಕ್ಷ ಒಮ್ಮೆ ಬಂತು. ಒಂದೇ ಹೊಡೆತಕ್ಕಂದ್ರೆ ನಾವೆಲ್ಲ ಸಾಲ ತೀರ್ಬಿಟ್ಟು KVGಯಾಗ ಸಾಲ ಮಾಡಿದ್ದೀವಿ. ಅವ್ರು ಹಂಗೆ ಕೊಡೋದಿಲ್ಲ, ಸಾಲ ಬೇಕು ಅವ್ರಿಗೆ. 1 ವರ್ಷ ಹಾಕಿ ಇನ್ನೂ ಕೊರೋನಾ ಇರಲಿಲ್ಲ ಅಂದ್ರೆ ಅದು ಇನ್ನೂ ಹೆಚ್ಚಕ್ಕೆ ಇನ್ನೂ ಒಂದು 5-10 ಲಕ್ಷ ರೂಪಾಯಿ ಹಾಕಿ. ಬ್ರೊಕೋಲಿ ಬರ್ತದೆ, ಹಸಿರು ಫ್ಲವರ್.
ಅದು ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಹಾಕೈತಿ. ಮತ್ತು ಇದನ್ನ ರಿಲಯನ್ಸ್ ತೊಗೋತಾರೆ, ಮೋರ್ದಾರ್ ತೊಗೋತಾರೆ. ಅಲ್ಲಿ ನೀವು ನೋಡಿರ್ಬೇಕು, ಅಲ್ಲಿ ಹೋದಲ್ಲಿ ಹೆಸರು ಇರ್ತಾವ್ರು ಅವೆಲ್ಲ. ಹೊರಗೆ ಮಾರೋದಿಲ್ಲ, ಹೊರಗಿನವ್ರಿಗೆ ಗೊತ್ತಿಲ್ಲ, ಹೊರಗೆ ಬೆಳಿತಾರೆ ನಿಮ್ಗೆ ಮಾರೋದೇ ಇಲ್ಲ, ಗೊತ್ತೂ ಇಲ್ಲ, ಭಾಳ ಬರ್ತೈತಿ ಇಳುವರಿಗೆ. ಹೆಸರು ಬ್ರೊಕೋಲಿ ಏನಿದ್ದಾಗ ಬ್ರೊಕೋಲಿ ಅಂತಿಲ್ಲ, ಎದ್ದೋ ಬರ್ತೈತಿ, ಭಾಳ ಬೆಳೆ ಬರ್ತದೆ. ಅದೇನು ದೊಡ್ಡ ಇದಕ್ಕಿಂತಲೂ ರಫ್ ಬೆಳೆ ಇರೋದು. ಮತ್ತು ಇನ್ನೂ ಇದು ಸೂಪು ರೆಡ್ ಕ್ಯಾಬೇಜ್ ಅಂತ ಬರ್ತೈತಿ, ಹಸಿರು ಕೆಂಪು ಕ್ಯಾಬೇಜ್, ಅವೆಲ್ಲ ನೀವು ಎಕ್ಸಾಟಿಕ್ ಬರ್ತವೆ. ಸ್ವಲ್ಪ ದಟ್ ಬೆಳೆದಿದೆ, ದಟ್ ಆಗೈತಿ. ಗ್ಯಾಪ್ ಇದು ಆ್ಯಕ್ಚುಲಿ ಹೇಳ್ಬೇಕು 2 ಫೂಟ್ ಇಡಬೇಕಾಗೈತಿ, 1.5 ಫೂಟ್ ಇಟ್ಟಿದೆ. 2 ಫೂಟ್ 2.5 ಫೂಟ್ ಇಟ್ಟರೆ ಇನ್ನೂ ಚಲೋ ಬರ್ತೈತಿ, ಬೆಸ್ಟ್ ಬರ್ತೈತಿ, ಗಡ್ಡಿ ದೊಡ್ಡ ಬರ್ತದೆ. ಇದು ಸಕಾಟದವ್ರದ್ದು ವೈಟ್ ವಂಡರ್. ಮತ್ತು ಇದ್ರಾಗ ನೀವು ಎಲ್ಲನೂ ಸ್ವೀಟ್ ಕಾರ್ನು ಬೆಳಿಬೋದು, ಬೇಬಿ ಕಾರ್ನು ಬೆಳಿಬೋದು. ಅವೇನು ಹೊರಗೆ ತ್ರಾಸು ತೊಗೊಂಡು ಬರ್ತಾವಲ್ಲ, ಇಲ್ಲಿ ಆರಾಮ ಬರ್ತದೆ, ಆರಾಮಾಗಿ ಹಾಕೋದಿಲ್ಲ. ಅದಕ್ಕೆ ಟಾನಿಕ್ ಹಾಕೋದಿಲ್ಲ, ಮತ್ತೆ ಟಾನಿಕ ಗೊಬ್ಬರ ಹಾಕೋದಿಲ್ಲ. ಅದು ತೋರಿಸಿಲ್ಲ ನಿಮ್ಗೆ ಹೆಂಗೆ ಗೊಬ್ಬರ ಮಾಡ್ಬೇಕು ಅನ್ನೋದನ್ನು ನಾವು ಮಾಡಿರೋದು.